ವೀಕ್ಷಕರೇ, ಸುದ್ದಿಯ ಸದ್ದಿಗೆ ಸ್ವಾಗತ. ನಾನು ಅರಫವಂಚ್. ಮಣಿಪುರದ ಬಿಜೆಪಿ ಮುಸ್ಲಿಂ ನಾಯಕನೊಬ್ಬನ ಮನೆಗೆ ಬೆಂಕಿ ಬಿದ್ದಿದೆ. ಯಾಕೆ ಗೊತ್ತೇ? ಮೋದಿ ಸರ್ಕಾರ ತಂದ ವಕ್ಫ್ ಮಸೂದೆಯನ್ನು ಬೆಂಬಲಿಸಿದ್ದಕ್ಕಾಗಿ. ಹಾಗೆಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೋದಿ ಸರ್ಕಾರ ವಕ್ಫ್ ಮಸೂದೆ ತಂದದ್ದು ಮುಸ್ಲಿಮರಿಗೆ ಅಪಾರ ಬೇಸರ ಆಗಿದ್ದು, ಅವೆಲ್ಲವೂ ಇನ್ನೂ ತಣಿದಿಲ್ಲ ಅಂತಿರುವಾಗ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿ ಮೋದಿ ಸರ್ಕಾರದ ಮಸೂದೆಗೆ ಮಣಿಪುರದ ಬಿಜೆಪಿ ಮೋರ್ಚಾದ ಅಧ್ಯಕ್ಷ ಅಸ್ಗರ್ ಅಲಿ ಅವರು ಬೆಂಬಲವನ್ನು ಸೂಚಿಸಿದ್ದು, ಮಣಿಪುರದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಜನರು ಆಕ್ರೋಶಿತರಾಗಿ ಬೀದಿಗಿಳಿದು ಮೆರವಣಿಗೆ ನಡೆಸ್ತಾ ಇದ್ರು. ಇವೊಂದನ್ನು ಪರಿಗಣಿಸದೆ ಈ ವ್ಯಕ್ತಿ ಪಕ್ಷ ನಿಷ್ಠೆಯನ್ನ ಪ್ರದರ್ಶಿಸಿದ್ರು. ಅಸ್ಗರ್ ಅಲಿ ಅವರು ಶನಿವಾರದಂದು ಪೋಸ್ಟ್ ಹಾಕಿದ್ದಾರೆ. ವಕ್ಫ್ ಮಸೂದೆಯನ್ನು ಬೆಂಬಲಿಸಿ. ರವಿವಾರ ರಾತ್ರಿ 9 ಗಂಟೆಗೆ ಅಸ್ಗರ್ ಅಲಿ ಅವರ ಮನೆಗೆ ಉದ್ರಿಕ್ತ ಜನರ ಗುಂಪೊಂದು ಬೆಂಕಿ ಹಚ್ಚಿದೆ. ಘಟನೆಯ ನಂತರ ಅಲಿ ಅವರು ಸಾಮಾಜಿಕ ಮಾಧ್ಯಮದ ವಿಡಿಯೋವೊಂದನ್ನು ಜಾರಿ ಮಾಡಿ ಸಮುದಾಯದ ಕ್ಷಮೆಯನ್ನು ಯಾಚಿಸಿದರು. ಆದರೆ ಅದಕ್ಕಿಂತ ಮೊದಲು ಸಮುದಾಯ ವಕ್ಫ್ ಬಿಲ್ನಿಂದ ಕೋಪಗೊಂಡಿದೆ. ತಾನು ಹೀಗೆ ಪೋಸ್ಟ್ ಹಾಕುವುದು ಸರಿಯಲ್ಲ ಎಂದು ಯೋಚಿಸಿದ್ರೆ ಇಂಥ ಅನಾಹುತ ಆಗುತ್ತಿರಲಿಲ್ಲ. ಬಹುಶಃ ಇಂಥ ಅನಾಹುತ ಆಗಲು ಸಾಧ್ಯ ಇರಲಿಲ್ಲ. ಎಲ್ಲ ಮುಗಿದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ ಎನ್ನುವಂತೆ ಘಟನೆ ನಡೆದ ನಂತರ ವಿಡಿಯೋ ಜಾರಿ ಮಾಡಿ ಅದರಲ್ಲಿ ಕ್ಷಮೆ ಯಾಚಿಸಿದ್ದು ಮಾತ್ರ ಅಲ್ಲ, ವಕ್ಫ್ ಬಿಲ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ವಿರೋಧಿಸ್ತೇನೆ ಎಂದು ಕೂಡ ಹೇಳಿದ್ದಾರೆ. ಮೊದಲೇ ಹೇಳಬಾರ್ದಂತ. ಒಟ್ಟಿನಲ್ಲಿ ಉದ್ರಿಕ್ತ ಗುಂಪು ನಡೆಸಿದ್ದು ಖಂಡನೀಯ ಕೃತ್ಯ. ಅಂತಹ ಘಟನೆಗಳು ನಡೆಯಲೇಬಾರದು. ಮುಸ್ಲಿಮರು ಹೋರಾಡುವುದಿದ್ದರೆ ಪ್ರಜಾಸತ್ತಾತ್ಮಕವಾಗಿ ಹೋರಾಡಬೇಕು, ಸಂವಿಧಾನಬದ್ಧವಾಗಿ ಹೋರಾಡಬೇಕು, ಕೋರ್ಟು ಕಾನೂನುಗಳ ಮೂಲಕ ಹೋರಾಡಬೇಕು. ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡಿಸಿದ್ದು ಮುಸ್ಲಿಮರಿಂದ ಸಾರ್ವತ್ರಿಕ ವಿರೋಧ ಬಂದ ನಂತರ ಅವರು ಹೇಳಿದ್ದು, ವಕ್ಫ್ ಬಿಲ್ ಅಂದ್ರೆ ಏನೆಂದು ಇವರಿಗೆ ಗೊತ್ತಾಗಿಲ್ಲ, ಹಾಗಾಗಿ ವಿರೋಧಿಸ್ತಾರೆ. ಇದರಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮಕ್ಕಳಿಗೆ ಲಾಭವಿದೆ, ಪ್ರಯೋಜನ ಇದೆ, 1-2 ವರ್ಷಗಳಲ್ಲಿ ಈ ಲಾಭ ಗೊತ್ತಾಗುತ್ತೆ ಎಂದು. ಸಂಸತ್ತಿನಲ್ಲಿ ಈ ಮಸೂದೆಯನ್ನು ವಿರೋಧಿಸ್ತೇವೆ ಎಂದಿದ್ದ ಬಿಹಾರದ LJPಯ ಚಿರಾಗ್ ಪಾಸ್ವಾನ್ ಅವರು ಕೂಡ ಹೇಳಿದ್ದು ಇದೆ. ಈ ಮಸೂದೆಯಲ್ಲಿ ಮುಸ್ಲಿಂ ಮಕ್ಕಳಿಗೆ, ಮುಸ್ಲಿಂ ಮಹಿಳೆಯರಿಗೆ ಪ್ರಯೋಜನ ಇದೆ. ಎಲ್ಲಿಯಾದರೂ ಈ ಮಸೂದೆಯಿಂದ ಮುಸ್ಲಿಮರಿಗೆ ಹಾನಿಯಾದರೆ ನಾವೇ ವಿರೋಧಿಸ್ತೇವೆ ಎಂದು. ಅಂದ್ರೆ ಕಿರಣ್ ರಿಜಿಜು ಇಟ್ಟ ಪ್ಲೇಟನ್ನೇ ಇವರು ತಿರುಗಿಸಿ ಇಟ್ಟರು. ಮಸೂದೆಯನ್ನು ವಿರೋಧಿಸುತ್ತೇವೆ ಎಂದಿದ್ದ ನಿತೀಶ್ ಕುಮಾರ್ ಆಗಲಿ, ಚಂದ್ರಬಾಬು ನಾಯ್ಡು ಆಗಿರಲಿ, ಜಯಂತ್ ಚೌಧರಿ ಅವರಾಗ್ಲಿ ಹೇಳುವುದೆಲ್ಲ ಹೀಗೆಯೇ ಕಿರಣ್ ರಿಜಿಜು ಹೇಳಿದ್ದನ್ನ ಇವರು ಇವರದೇ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಮರಿಗೆ ವಕ್ಫ್ ಮಸೂದೆಯೇ ಗೊತ್ತಿಲ್ಲ, ಅವರಿಗೆ ವಕ್ಫ್ ಗೊತ್ತಿಲ್ಲ ಎಂದು ಕೇಳಿದ್ರು ಹೇಳ್ಯಾರು. ಕಿರಣ್ ರಿಜಿಜು ಅವರೇ ಮುಸ್ಲಿಮರಿಗೆ ವಕ್ಫ್ ಮಸೂದೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂತ ಹೇಳ್ತಿರಲ್ಲ. ಮೋದಿ ಸರ್ಕಾರದ 3 ಅವಧಿಯಲ್ಲಿ ಬಿಜೆಪಿ ಏನು, ಮೋದಿ ಸರ್ಕಾರ ಏನು ಎಂದು ಮುಸ್ಲಿಮರಿಗೆ ಅರ್ಥವಾಗದಷ್ಟು ಅವರು ಬೆಪ್ಪು ಕಡಿಯಲ್ಲ. ನಿಮ್ಮ ವಕ್ಫ್ ಮಸೂದೆ ಅರ್ಥ ಆಗದಿರಲು ಎನ್ನುವುದನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಅಂತೂ ಮೋದಿ ಸರ್ಕಾರ ಮುಸ್ಲಿಮರ ಮೇಲೆ ಪ್ರಯೋಗ ನಡೆಸುವುದನ್ನು ಮುಂದುವರಿಸಿದೆ. ವಕ್ಫ್ ಮಸೂದೆಯ ಮೂಲಕ ಅದನ್ನೇ ಮಾಡಿದ್ದು. ತ್ರಿವಳಿ ತಲಾಖ್ ಆಯಿತು, CA ಯಲ್ಲೂ ಮುಸ್ಲಿಮರನ್ನ ಹೊರಗಿಟ್ಟಾಯಿತು, NRC ಎಂದು ಹೇಳುತ್ತಿದ್ದಾರೆ. ಇನ್ನು ಸಮಾನ ನಾಗರಿಕ ಸಂಹಿತೆಯ ಮೂಲಕ ಕೂಡ ಮುಸ್ಲಿಮರನ್ನ ದಬ್ಬುವ, ಹೊರದಬ್ಬುವ, ಅದುಮುವ, ದಮನಿಸುವ ಪ್ರಯತ್ನಗಳನ್ನ ಈ ಸರ್ಕಾರ ಮಾಡ್ತದೆ ಎನ್ನುವುದಕ್ಕೆ ಯಾರಿಗೂ ಸಂದೇಹ ಇಲ್ಲ. ಮತ್ತೆ ಮುಸ್ಲಿಮರಿಗೆ ಅರ್ಥ ಆಗ್ಲಿಲ್ಲ ಎಂದ್ರೆ ಏನರ್ಥ? ಮಣಿಪುರದಲ್ಲಿ ಪ್ರತಿಭಟನೆ, ಒಂದು ಪ್ರತಿಭಟನೆಯಲ್ಲಿ 5,000 ಮಂದಿ ಸೇರಿದ್ರು. ಕೆಲವು ಕಡೆ ಅಹಿತಕಾರಿ ಘಟನೆಗಳು ಕೂಡ ನಡೆದಿವೆ ಎಂದು ಅಧಿಕಾರಿಗಳು ಹೇಳ್ತಾರೆ. ಇಂಪಾಲದ ಈಸ್ಟ್ ಅವಾಂಗ್, ಲೇಖಾ, ಕೇರಾಂಗ್ ಮುಸ್ಲಿಂ, ಕಿಯಾಂಗೆ ಮುಸ್ಲಿಂ ಪ್ರದೇಶ, ಥೌಬಾಲ್ ಜಿಲ್ಲೆಯ ಝೋರ ಮುಂತಾದೆಡೆ ಪ್ರತಿಭಟನೆಯು ತೀವ್ರಗತಿಯಲ್ಲಾಗಿತ್ತು ಎಂದು ವರದಿಗಳಿವೆ. ಯಾವ ಕಾರಣಕ್ಕೂ ಮೋದಿ ಸರ್ಕಾರದ ಈ ಕಾನೂನು ಮುಸ್ಲಿಮರಿಗೆ ಸಂಪೂರ್ಣ ಸ್ವೀಕಾರಾರ್ಹ ಅಲ್ಲ ಎಂದು ಪ್ರತಿಭಟನಾಕಾರರು ಕೂಗಿ ಹೇಳ್ತಾ ಇದ್ದರು. ಸರಿಯಾಗಿ ಹೇಳಿದ್ದಾರೆ. ಒಂದು ವೇಳೆ ವಿಪಕ್ಷಗಳು ಹೇಳುವಂತೆ ಹೊಸ ವಕ್ಫ್ ಕಾನೂನು ಮೂಲಕ ವಕ್ಫ್ ಜಮೀನು ಕಿತ್ತು ತೆಗೆದುಕೊಂಡು, ಮುಸ್ಲಿಮರ ಜಮೀನು ವಕ್ಫ್ ಜಮೀನನ್ನು ಕಿತ್ತುಕೊಂಡು ಸರ್ಕಾರದ ಮಿತ್ರ ಉದ್ಯಮಿಗಳಿಗೆ ಬಿಸ್ನೆಸ್ ಮಾಡಲು ಈ ಸರ್ಕಾರ ಕೊಟ್ಟರೂ ಕೂಡ ಮುಸ್ಲಿಮರ ಏನು ಮಾಡಬಹುದು ಎಂದು ಸಂಘ ಪರಿವಾರಿಗಳು ಕೇಳಬಹುದು. ಏನಿಲ್ಲದ್ರೂ ಅವರು ಪ್ರತಿರೋಧವಂತೂ ಒಡ್ತಾರೆ, ವಿರೋಧಿಸ್ತಾರೆ. ಈಗ ವಕ್ಫ್ ಮಸೂದೆಯಲ್ಲಿ ವಿರೋಧಿಸಿದಂತೆ ಆಗಲೂ ವಿರೋಧಿಸ್ತಾರೆ, ಅದು ಗ್ಯಾರಂಟಿ.
ಯಾಕಂದ್ರೆ ಅದು ಅವರ ಧಾರ್ಮಿಕ ಬಾಧ್ಯತೆ, ಧರ್ಮನಿಷ್ಠೆಯಾಗಿದೆ. ಅಲ್ಲಾಹನಿಗೆ ವಕ್ ಮಾಡಿದ, ದೇವನಿಗೆ ವಕ್ ಮಾಡಿದ ಆಸ್ತಿಯ ನಿರ್ವಹಣೆಯ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪಿಸುವುದು ಕೂಡ ಮುಸ್ಲಿಮರಿಗೆ ಸಹಿಸುವಂಥದ್ದಲ್ಲ. ಮುಸ್ಲಿಮರು ವಕ್ಫ್ ಮಸೂದೆಯಲ್ಲಿ ಮಾತ್ರವಲ್ಲ, ಮೋದಿ ಸರ್ಕಾರ ಹೇಳುವ ಯಾವುದನ್ನು ಕೂಡ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಮೋದಿ ಸರ್ಕಾರ ತನ್ನ 3 ಅವಧಿಯಲ್ಲೂ ಅಂತ ಒಂದು ವಾತಾವರಣವನ್ನು ಸೃಷ್ಟಿಸಿಯೇ ಇಲ್ಲ. ಅದು ಮಾಡಿದಿಷ್ಟೇ ಸಂಘ ಪರಿವಾರಕ್ಕಾಗಿ ಮುಸ್ಲಿಮರನ್ನು ಟೈಟ್ ಮಾಡುವ ಕೆಲಸವನ್ನು, ಅದನ್ನೇ ದೇಶದ ಅಭಿವೃದ್ಧಿ ಎಂದು ಬಿಂಬಿಸುತ್ತಲೂ ಇದೆ. ಮುಸ್ಲಿಮರ ಮೇಲೆ ಪ್ರಯೋಗ ಮಾಡಿ ಹಿಂದುತ್ವ ರಾಷ್ಟ್ರೀಯತೆಯನ್ನ ಇಲ್ಲಿ ಎಬ್ಬಿಸಿ ಹಿಂದುಳಿದ ವರ್ಗಗಳನ್ನ ಅಂಕಿತದಲ್ಲಿಟ್ಟುಕೊಳ್ಳುವ ಯೋಜನೆಯಲ್ಲಿ ಇವೆಲ್ಲವೂ ನಡೀತಾ ಇದೆ. ಒಂದು ಕಡೆ ಮುಸ್ಲಿಮರನ್ನ ಟೈಟ್ ಮಾಡಿದ ನಂತರ ಕ್ರೈಸ್ತರತ್ತ ಹೊರಳುತ್ತದ ಈ ಸರ್ಕಾರ, ಕ್ರೈಸ್ತರನ್ನು ಗುರಿ ಮಾಡ್ತದ ಈ ಸರ್ಕಾರ. ರಾಹುಲ್ ಗಾಂಧಿ ಹಿಂದೆ ಹೇಳಿದ ಮಾತು ನಿಜವಾಗುತ್ತಾ ಎನ್ನುವ ಸಂದೇಹವೂ ಕೂಡ ಇದೆ. ಆದರೆ ಮುಸ್ಲಿಮರು ವಕ್ಫ್ ಬಿಲ್ ಅನ್ನು ಒಪ್ಪಿಲ್ಲ. ಭಾರತದಾದ್ಯಂತ ಪ್ರತಿಭಟನೆಗಳು ತಿಳಿಸ್ತಾ ಇದೆ. ಸುದ್ದಿಗೊಂದು ಸದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರ್ಫಾ ಮಂಚಿ. ಜೈ ಹಿಂದ್.